ಇಲ್ಲಿ ಅದಲ್ಲ, ಇದು ಇನ್ನೂ ಬಹಳ ಭವ್ಯವಾದಂಥ ಒಂದು ಸ್ಮಾರಕ ಆಗಬೇಕು. ಆ ದಿಸೆಯಲ್ಲಿ ತಾವೆಲ್ಲ ಗಟ್ಟಿ ಬಂದು ನೆನ್ಪಿಟ್ಕೋಬೇಕು. ಯಾವತ್ತಿಗೂ ನಾವು ಒಗ್ಗಟ್ಟಿದ್ದೇವಂದ್ರೆ ನಮ್ಮ ತನ ಎಲ್ಲರೂ ಬಂದು ನಿಮ್ಗೆ ಏನು ಬೇಕಾದ್ರೂ ಕೊಟ್ಟು ಹೋಗ್ತಾರೆ. ನಮ್ಮಲ್ಲಿ ಒಗ್ಗಟ್ಟು ಪ್ರದರ್ಶನ ಇರಬೇಕು ಮುಖ್ಯ. ಮತ್ತೆ ಒಗ್ಗಟ್ಟು ಪ್ರದರ್ಶನ ಸುಮ್ಮಾಗಲ್ಲ, ಅದರಿಂದ ತ್ಯಾಗ ಆಗಬೇಕು, ಸೇವಾ ಬೇಕು. ನೀವೆಲ್ಲರೂ ಸ್ವಲ್ಪ ಸರಿಯಾಗಿ ಪ್ರಯಾಣ ಮಾಡಿ ಕೆ ಪಾಟೀಲ್ರಂತ ಅವರನ್ನ ಒಂದು ಮಾರ್ಗದರ್ಶನ ತಗೊಂಡು ಗುರುಗಳ ಸನ್ನಿಧಾನದಲ್ಲಿ ನೀವೆಲ್ಲರೂ ಕೂತು ಚಂದ ಪ್ಲಾನ್ ಮಾಡಿ ಯಾವಾಗಲೂ ಒಂದು ಏನೇ ಬೆಳಿಬೇಕಾದ್ರೂ ಅದರ ಹಿಂದೊಂದು ತ್ಯಾಗ ಇದ್ರೆ ಸೇವೆ ತ್ಯಾಗ ಇದೆರಡು ಇತ್ತಂದ್ರೆ ಅದು ಬೆಳೀತು. ಸೇವೆ ತ್ಯಾಗ ಇರ್ಲಿಲ್ಲಂದ್ರೆ ಯಾವುದೂ ಬೆಳೆಯಂಗಿಲ್ಲ. ಇವತ್ತ 12ನೇ ಶತಮಾನದ ಶರಣರು ನಮ್ಮ ಸಲುವಾಗಿ ಪ್ರಾಣ ಕೊಟ್ಟು ಬೇದಾರ್ ಕೇತಯ್ಯನಂತವರು, ಮಲಿವಾಳ ಮಾಚಯ್ಯನಂತವರು, ಸಿದ್ದರಿ ಬ್ರಹ್ಮಯ್ಯನಂತವರು, ಹರಳಯ್ಯನಂತವರು ಇಂತರ ಅನೇಕರು ಪ್ರಾಣ ಕೊಟ್ಟಾರೆ. ಆ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಾವು ವಚನ ಸಾಹಿತ್ಯ ಉಳಿಸ್ತೀವಿ ಅಂತೇಳಿ ಅವರೇನು ಪ್ರಾಣ ಕೊಟ್ಟು ಉಳಿಸ್ತಾರಲ್ಲ, ಅದೇ ಇವತ್ತು ನಮ್ಮನ್ನೆಲ್ಲ ಕಾಪಾಡ್ತಾ ಇದೆ.